ಈ ಕಲಿಯುಗದ ದುಶ್ಯಾಸನ ಅತ್ಯಾಚಾರದ ಒಂದು ದಾಖಲೆಯನ್ನೇ ಬ್ರೇಕ್ ಮಾಡಿಬಿಟ್ಟಿದ್ದಾನೆ. ಈ ಥರದ ದುಷ್ಕರ್ಮಿಗಳು ಒಳಗೆ ಹೋದಾಗ ಮಾತ್ರ ಒಂದು ಭದ್ರತೆ ಸಿಗ್ತದೆ. ತೆಗೆದ ಈ ವಿಡಿಯೋ ಒಂದು ವೇಳೆ ಹೊರಗೆ ಬರದೇ ಇರ್ತಿದ್ದರೆ ಇನ್ನಷ್ಟು ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಈ ವಿಡಿಯೋ ಇದರಲ್ಲಿ ಅವರು ಭಾಗಿಯಾಗ್ತಿದ್ರು. ಹೆಣ್ಣು ಮಗಳನ್ನು ಇವತ್ತು ಒಂಥರದ ಡೌಟಲ್ಲಿ ನೋಡುವಂತಹ ಪರಿಸ್ಥಿತಿ ಬಂದಿದೆ. ಆ ಹಿನ್ನೆಲೆಯಲ್ಲಿ ಹೆಣ್ಣುಮಕ್ಕಳು ಘನತೆ ಮತ್ತು ಗೌರವದಿಂದ ಬದುಕುವುದಕ್ಕಾಗಿ ನಾವಿಲ್ಲಿ ಈ ಮಳೆಯಲ್ಲಿ ಕೂಡ ನಾವಿಲ್ಲಿ ನಿಲ್ಲಬೇಕಾಗಿದೆ. ನಾವು ಮಹಿಳಾ ದೌರ್ಜನ್ಯ ವಿರೋಧಿ ವೇದಿಕೆಯವರು ನಮ್ಮ ಬೇಡಿಕೆಗಳು ಸಿಂಪಲ್. ಇಂತಹ ವಿಕೃತ ಕಾಮಕ್ಕೆ ನಮ್ಮ ಹೆಣ್ಣು ಮಕ್ಕಳನ್ನು ಗುರಿಯಾಗಿಸಿದ್ದಾರೆ. ಅಷ್ಟು ಸಂಖ್ಯೆಯಲ್ಲಿ ಮತ್ತು ಅಷ್ಟು ಬೇರೆ ಬೇರೆ ಥರದ ಹೆಣ್ಣು ಮಕ್ಕಳನ್ನು ಅವರಿಗೆ ಬದುಕಲಿಕ್ಕೆ ಈಗ ಮುಖ ತೋರಿಸಲಿಕ್ಕೆ ಆಗದಂತಹ ಒಂದು ಸ್ಥಿತಿಯಲ್ಲಿ ನಾವು ಅವರನ್ನು ತಳ್ಳಿದ್ದೇವೆ. ಅದರಿಂದಾಗಿ ಅವರ ಒಟ್ಟಿಗೆ ಸರ್ಕಾರ ನಿಲ್ಲಬೇಕು. ಮತ್ತು ಅವರ ಒಟ್ಟಿಗೆ ನಿಲ್ಲುವುದಂತ ಹೇಳಿದರೆ ಅವರಿಗೆ ಭದ್ರತೆ ಬೇಕು. ಆ ಭದ್ರತೆ ಯಾವಾಗ ಸಿಗ್ತದೆ ಅಂತ ಹೇಳಿದರೆ ಈ ಥರದ ದುಷ್ಕರ್ಮಿಗಳು ಒಳಗೆ ಹೋದಾಗ ಮಾತ್ರ ಒಂದು ಭದ್ರತೆ ಸಿಗ್ತದೆ. ಇಲ್ಲದಿದ್ದರೆ ಅವರಿಗೆ ಈಗ ಹೆದರಿಕೆ ಉಂಟು. ಅವರಿಗೆ ಮಾನಸಿಕ ಘಾತ ಆಗಿದೆ. ಅಲ್ಲಿ ವಾಸನದಲ್ಲಿರುವಂಥ ಪ್ರತಿಯೊಂದು ಹೆಣ್ಣು ಮಗಳನ್ನು ಇವತ್ತು ಒಂಥರದ ಡೌಟಲ್ಲಿ ನೋಡುವಂತಹ ಪರಿಸ್ಥಿತಿ ಬಂದಿದೆ. ಸೊ ಇದು ನಿಲ್ಲಬೇಕು. ಹೆಣ್ಣು ಮಕ್ಕಳ ಆಮೇಲೆ ಕಂಟಿನ್ಯೂಸ್ ಆಗಿ ನಡೆಯುವಂಥ ಈ ಥರದ ದೌರ್ಜನ್ಯಗಳು ನಿಲ್ಲಬೇಕಾದ್ರೆ ನಮ್ಮ ಮನಸ್ಥಿತಿ ಬದಲಾಗಬೇಕು. ಇದಕ್ಕಾಗಿ ನಮ್ಮ ಹೋರಾಟ ಮಳೆ ಬರಲಿ ಚಳಿ ಬರಲಿ ಏನು ಸಹ ಬರಲಿ, ನಾವು ಈಗ ಸ್ವಲ್ಪ ಸಂಖ್ಯೆಯಲ್ಲಿ ಇದ್ದರೂ ಪರವಾಗಿಲ್ಲ. ನಾವಂತೂ ಇದರ ಹೆಣ್ಣು ಮಕ್ಕಳ ಪರವಾಗಿದ್ದೇವೆ. ಹಾಸನದ ಹೆಣ್ಣು ಮಕ್ಕಳಿಗೆ ನಾವು ಹೇಳಲಿಕ್ಕೆ ಬಯಸ್ತೇವೆ, ನಾವು ನಿಮ್ಮೊಟ್ಟಿಗೆ ಇದ್ದೇವೆ. ಓಕೆ, ಯಾವುದೇ ಸಂದರ್ಭದಲ್ಲಿ ಸಹ ನೀವು ಭಯಪಡುವ ಅವಶ್ಯಕತೆ ಇಲ್ಲ. ನಾವು ನಿದ್ದೇವೆ, ನಿಮ್ಮ ಪರವಾಗಿ ನಾವಿದ್ದೇವೆ. ನೀವು ಹೊರಬರಲಿಕ್ಕೆ ಆಗದಿದ್ದರೂ ನಾವಿದ್ದೇವೆ ನಿಮ್ಮ ಒಟ್ಟಿಗೆ ಅಂತ ಹೇಳುವಂಥದ್ದನ್ನು ನಾವು ಕೇಳ್ತಾ ಇದ್ದೇವೆ. ನಮಗೆ ಅರ್ಥ ಆಗ್ತದೆ ಹೆಣ್ಮಕ್ಕಳ ಪರಿಸ್ಥಿತಿ. ಮತ್ತು ಈ ಥರದ ಪಾಳೆಗಾರ ವ್ಯವಸ್ಥೆ ಬಹುಶಃ ಮೊದಲು ಇತ್ತು, ಈಗ ಸಹ ಇದೆ. ಇನ್ನು ಮುಂದೆ ಆಗದಂತೆ ಇರಬೇಕಾದ್ರೆ ನಾವೇನು ಮಾಡಬೇಕು? ಇದರ ಬಗ್ಗೆ ಸಮಾಜ ಚಿಂತನೆ ಮಾಡಬೇಕು. ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕು. ಯಾವುದೇ ಥರದ ಪಕ್ಷಭೇದ ಇಲ್ಲದೆ ಅವರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಆಗ ಮಾತ್ರ ನಮಗೆ ಒಂದು ಭರವಸೆ ಬರ್ತದೆ. ಸರ್ಕಾರ ಒಂದು ಬೆಂಬಲ ಇದೆ, ಇದನ್ನು ಬೆಂಬಲಿಸುವುದಿಲ್ಲ ಅಂತ ಹೇಳುವಂಥ ಒಂದು ಭರವಸೆ ನಮಗೆ ಬರ್ತದೆ. ಮಹಿಳೆಯರ ಮಾನ ಗೌರವಕ್ಕೆ ಧಕ್ಕೆ ತರುವಂತಹ ಇಂತಹ ವಿಡಿಯೋಗಳನ್ನು ಮಾಡುವ ಅಪರಾಧಿ ಯಾರಿಗೂ ಆಗಲಿ ಅವನಿಗೆ ಸರಿಯಾದ ಶಿಕ್ಷೆ ಕೊಡಲೇಬೇಕು. ಈಗ ಪ್ರಜ್ವಲ್ ಎಂಬ ನಾನು ಹೇಳಿದರೆ ಕಲಿಯುಗದ ದುಶ್ಯಾಸನ, ಈ ಕಲಿಯುಗದ ದುಶ್ಯಾಸನ ಅತ್ಯಾಚಾರದ ಒಂದು ದಾಖಲೆಯನ್ನೇ ಬ್ರೇಕ್ ಮಾಡಿಬಿಟ್ಟಿದ್ದಾನೆ. ಕರ್ನಾಟಕಕ್ಕೆ ಒಂದು ಮಸಿ ಬಳಿಯುವಂತಹ ಒಂದು ಕೆಟ್ಟತನ ಒಂದು ತೋರ್ಪಡಿಸಿದ ಈ ಸಂಸದ ಅವನು ಎಲ್ಲಿದ್ದರೂ ಕೂಡಲೇ ಅವನನ್ನು ಬಂಧಿಸಿ ಅವನಿಗೆ ಸರಿಯಾದ ಉಗ್ರ ಶಿಕ್ಷೆ ಕೊಡಬೇಕು. ಕರ್ನಾಟಕದಲ್ಲಿ ಅದಕ್ಕೆ ಕಾನೂನು ಬಿಗಿ ಇಲ್ಲ ಅಂತ ನಾನು ಹೇಳ್ತೇನೆ. ಒಂದು ಸರಿಯಾದ ಕಾನೂನು ಬಿಗಿ ಇರ್ತಿದ್ರೆ ಇಂತಹ ಒಂದು ಇದಾಗ್ತಾ ಇರಲಿಲ್ಲ. ಯಾಕೆಂದರೆ ಇವತ್ತು ಹೆಣ್ಣು ಮಕ್ಕಳನ್ನು ಒಂದು ಕೆಟ್ಟ ದೃಷ್ಟಿಯಿಂದ ನೋಡಲಾಗಿದೆ, ಕಾಮುಕ ದೃಷ್ಟಿಯಿಂದ ನೋಡಲಾಗುತ್ತಿದೆ. ಇಷ್ಟೊಂದು 3,000 ತನಕ ವಿಡಿಯೋ ಮಾಡೋ ತನಕ ಈ ಪ್ರಕರಣ ಹೊರಗೆ ಬಂದಿಲ್ಲ. ಆದರೆ ಈಗ ಹೊರಗೆ ಬಂದ ನಂತರ ಅಲ್ಲಿ ಕೂಡ ರಾಜಕೀಯದ ಆಟ ನಡೀತಾ ಉಂಟು. ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಇವರಿಗೆ ಮುಖ್ಯ ಅಲ್ಲ, ಅಪರಾಧಿಗಳನ್ನು ರಕ್ಷಿಸುವಂತಹ ಒಂದು ರಾಜಕೀಯದ ಒಂದು ನಾಟಕ ನಡೀತಾ ಉಂಟು. ಇಲ್ಲಿ ನಮಗೆ ಬೇಕಿದ್ದು ನಮ್ಮ ಹೆಣ್ಣು ಮಕ್ಕಳ ಮರ್ಯಾದೆಯನ್ನು ತೆಗೆದವನನ್ನು ನೀವು ಆದಷ್ಟು ಬೇಗ ಅವನನ್ನು ಶಿಕ್ಷಿಸಬೇಕು ಅಂತೇಳಿ. ಇಂತಹ ಒಂದು ಇದು ನಮ್ಮ ಕರ್ನಾಟಕದಲ್ಲಿ ನಡೆದಿದೆಯಾ? ಇಡೀ ವಿಶ್ವದಲ್ಲೇ ನಡೆದಿರಲಿಕ್ಕಿಲ್ಲ. ಇಷ್ಟೊಂದು ಹೆಣ್ಣು ಮಕ್ಕಳ ಸೆಕ್ಸ್ ವಿಡಿಯೋವನ್ನು ಮಾಡಿಟ್ಟು ಅವನು ಬೆದರಿಕೆ ಉಂಟು ಮಾಡುವಂತಹ ಒಂದು ಇದು. ಅದರ ನಂತರ ವಿಡಿಯೋವನ್ನು ಯಾರು ವೈರಲ್ ಮಾಡಿದು ಆ ವಿಷಯದಲ್ಲಿ ಮಾತು. ವೈರಲ್ ಮಾಡಿದ ವಿಷಯ ಅಲ್ಲ, ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ತೆಗೆದ ಈ ವಿಡಿಯೋ ಒಂದು ವೇಳೆ ಈ ಪರಿಸ್ಥಿತಿಯಲ್ಲಿ ಹೊರಗೆ ಬರದೇ ಇರ್ತಿದ್ದರೆ ಇನ್ನಷ್ಟು ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಈ ವಿಡಿಯೋ ಇದರಲ್ಲಿ ಅವರು ಭಾಗಿಯಾಗ್ತಿದ್ರು. ಬಹುಶಃ ಒಂದು ವರ್ಷದಲ್ಲಿ ಇನ್ನೊಂದು ವರ್ಷಕ್ಕೆ 5,000 ಮಟ್ಟಕ್ಕೆ ವಿಡಿಯೋ ಪ್ರಕರಣ ಹೋಗ್ತಿದ್ದೇನೆ. ವಿಡಿಯೋ ವೈರಲ್ ಮಾಡಿದವರು ಯಾರು ಅಂತ ಅದನ್ನು ಕೇಳ್ತಿದ್ದಾರೆ ಇವರು. ನನಗೆ ಈಗ ಸಹ ನಂಬಿಕೆ ಬರುವುದಿಲ್ಲ, ಯಾಕೆಂದರೆ ಇವರು ಜೈಲಿಗೆ ಹೋಗ್ತಾನ ಅಥವಾ ಹಣದ ಇದರಲ್ಲಿ ಅವನು ಹೊರಗೆ ಬರ್ತಾನ ಅಂತೇಳಿ. ಅದೇ ನಮಗೆ ನಾವು ಎಷ್ಟು ಹೇಳೋದು, ನಾವು ಇವತ್ತು ಪ್ರೊಟೆಸ್ಟ್ ಮಾಡ್ತಿದ್ದೇವೆ. ಈ ಮಳೆಯ ಇದರಲ್ಲಿ ನಿಂತುಕೊಂಡು ಅಪರಾಧಿ ಅವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಇಲ್ಲ ಮಹಿಳೆಯರ ಕೈಗೆ ಕೊಡಿ ಅಂತ ನಮ್ಮ ಕೈಗೆ ಕೊಡಿ ಅಂತ ನಾವು ಹೇಳ್ತಿದ್ದೇವೆ. ಕಾನೂನು ಬಿಗಿಯಾದ ಕ್ರಮ ವಹಿಸದಿದ್ದರೆ ಮಹಿಳೆಯರ ಕೈಗೆ ಕೊಟ್ಟು ಬಿಡಿ, ನಾವೇ ಅವನನ್ನು ನೋಡಿಕೊಳ್ತೇವೆ. ಇಂತಹ ಒಂದು ಕೆಟ್ಟತನ ಬಹುಶಃ ಯಾವುದೇ ಇದರಲ್ಲಿ ಕೂಡ ಇಲ್ಲ, ಯಾವ ಯುಗದಲ್ಲಿ ಕೂಡ ನಡೆದಿರಲಿಕ್ಕಿಲ್ಲ.
ಆ ಸಂತ್ರಸ್ತ ಮಹಿಳೆಯರ ಬಾಯಿಗೆ ಬೀಗ ಹಾಕಲಾಗುತ್ತಿದೆ, ಬೆದರಿಕೆ ಹಾಕಲಾಗ್ತದೆ, ನಿಮ್ಮನ್ನು ಕೊಲ್ತೇವೆ ಅಥವಾ ನಿಮ್ಮ ಕುಟುಂಬವನ್ನು ನಾವು ಜೈಲಿಗೆ ತಳ್ಳುತ್ತೇವೆ ಅಂತೇಳಿ. ಒಂದು ಈ ಬೆದರಿಕೆಯಲ್ಲಿ ಸಂತ್ರಸ್ತೆಯ ಮಹಿಳೆಯರು ಇವತ್ತು ಹೊರಗೆ ಬರ್ತಾ ಇಲ್ಲ. ನಾನು ಹೇಳೋದು, ಯಾರು ಸಂತ್ರಸ್ತೆ ಆಗಿದ್ದಾರೆ ಅವ್ರು ಹೊರಗೆ ಬಂದುಂಟಲ್ಲ, ಅವರ ಧ್ವನಿ ಎತ್ತಬೇಕು, ಅವರು ಸತ್ಯವನ್ನು ಹೇಳಬೇಕು. ಇಂತಹ ಕಟುಕರಿಗೆ, ಇಂಥ ಕಾಮುಕರಿಗೆ ಉಂಟಲ್ಲ, ಶಿಕ್ಷೆ ಆಗಲೇಬೇಕು ಅಂತ ನಾನು ಹೇಳ್ತಾ ಇರೋದು. ವರ್ತಮಾನ ಕಾಲದಲ್ಲಿ ಹೆಣ್ಣುಮಕ್ಕಳ ಮೇಲೆ ನಡೀತಾ ಇರುವಂತಹ ಹಿಂಸೆ, ದೌರ್ಜನ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇವೆ. ಹೆಣ್ಮಕ್ಳ ಮೇಲಿನ ಕ್ರೌರ್ಯಗಳು ಹೆಚ್ಚಾಗ್ತಾ ಇವೆ. ರಕ್ತದ ಮಡುವಿನಲ್ಲಿ ಬೀಳುವ ಹೆಣ್ಣುಮಕ್ಕಳ ಜೊತೆಗೆ ನಿಗೂಢವಾಗಿ ಕಾಣೆಯಾಗುವ ಹೆಣ್ಣುಮಕ್ಕಳು ಮತ್ತು ಈಗಾಗಲೇ ದೊಡ್ಡ ಹಗರಣ, ವಿಶ್ವದಾದ್ಯಂತ ಹಗರಣ ಆಗಿರುವಂತಹ ಪೆನ್ಡ್ರೈವ್ ಹಗರಣದ ಸಾವಿರಾರು ಹೆಣ್ಮಕ್ಕಳು ಸಂತ್ರಸ್ತೆಯರು. ಅವರಿಗೆ ನ್ಯಾಯ ಸಿಗಬೇಕು ಮತ್ತು ಯಾರು ಅಪರಾಧಿಗಳಿದ್ದಾರೆ, ಆಯ್ಕೆ, ಸ್ವಾತಂತ್ರ್ಯ, ಸಮಾನತೆ, ಸ್ವಾಯತ್ತತೆ ಹೆಣ್ಮಕ್ಳಿಗೆ ಇದೆ. ಆ ಹಿನ್ನೆಲೆಯಲ್ಲಿ ಹೆಣ್ಮಕ್ಳಿಗೆ ಬದುಕುವ ಅವಕಾಶ ಸಂವಿಧಾನ ಜಾರಿಯಾಗಿ ಇಷ್ಟು ವರ್ಷ ಬಂದ ನಂತರವೂ ನಮಗೆ ಸಿಗಲಿಲ್ಲ ಅಂತ ಹೇಳಲಿಕ್ಕೆ ನಮಗೆ ಹತಾಶೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಹೆಣ್ಮಕ್ಳು ಘನತೆ ಮತ್ತು ಗೌರವದಿಂದ ಬದುಕುವುದಕ್ಕಾಗಿ ನಾವಿಲ್ಲಿ ಈ ಮಳೆಯಲ್ಲಿ ಕೂಡ ನಾವಿಲ್ಲಿ ನಿಲ್ಲಬೇಕಾಗಿದೆ. ಇದು ಎಲ್ಲ ಹೆಣ್ಣುಮಕ್ಕಳ ಕೂಗು ಮತ್ತು ಕೊರೆಗೂ ಕೂಡ. ಅದಕ್ಕಾಗಿ ನಾವಿಲ್ಲಿ ನಿಂತಿದ್ದೇವೆ. ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು, ಯಾರು ಸಂತ್ರಸ್ತೆಯರಿದ್ದಾರೆ ಅವರಿಗೆ ನ್ಯಾಯ ಸಿಗಬೇಕು. ಕೊಲ್ಲುವುದು ಕಾಯಕ ಅಲ್ಲ, ಕಾಯುವುದು ನಮ್ಮ ಕಾಯಕ ಆಗಬೇಕು. ಬದುಕುವ ಹಕ್ಕು ಎಲ್ಲ ಹೆಣ್ಣುಮಕ್ಕಳಿಗೆ ಇದೆ. ಆ ಹಕ್ಕನ್ನು ನಾವೆಲ್ಲರೂ ಕೂಡ ಜಾರಿ ಮಾಡೋದಕ್ಕೆ ಅಥವಾ ಬದುಕಲಿಕ್ಕೆ ಅವಕಾಶ ಮಾಡಿ ಕೊಡುವುದು ಸಮಾನತೆಯ ನೆಲೆಯಲ್ಲಿ ಬಹಳ ಮುಖ್ಯವಾದಂಥ ಅಂಶ ಅಂತ ಮತ್ತೆ ಮತ್ತೆ ಒತ್ತಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.